ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶನೇಶ್ವರ ಶಾಂತಿ ಹೋಮ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ತಾಲೂಕಿನ ಮುಟ್ಲು ಗ್ರಾಮಕ್ಕೆ ಶಾಸಕರಾದ ಡಾ ಮಂತರ್ಗೌಡ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ಕೆಆರ್ಪೇಟೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಯೋಜಿಸಿದರು. ಹಳೆಯ ನೋವೆಲ್ಲವ ಮರೆತು ಹೊಸ ಆಶಯಗಳನ್ನು ಕೊಟ್ಟು ಎಲ್ಲರಿಗೂ ಶುಭ ತರಲಿ ಈ ಚಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ಜನತೆಗೆ ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಕೆ ಚಂದ್ರು, ಜಾಯಿಂಟ್ ಸೆಕ್ರೆಟರಿ, ಅನುಗ್ರಹ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದಾಮೋದರ್, ಕೊಡಗು ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿ ಸದಸ್ಯರು ಮತ್ತು ಸಮಾಜ ಸೇವಕರು, ಮಾದಪಟ್ಟಣ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೀಪಕ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದೊಡ್ಡಯ್ಯ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್, ಗ್ರಾಮ ಆಡಳಿತಾಧಿಕಾರಿ, ಹೆಬ್ಬಾಲೆ, ತೊರೆನೂರು ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಬಿ ಜಗದೀಶ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಗೊಂದಿಬಸವನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂ ಗುರುಪ್ರಸಾದ್, ಹಿರಿಯ ವಕೀಲರು ಹಾಗೂ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು, ಮಂಡ್ಯ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಪ್ರಕಾಶ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಗೊಂದಿಬಸವನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆ ಪ್ರಮೋದ್ ಮುತ್ತಪ್ಪ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಮತ್ತು ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಮುಖ್ಯಾಧಿಕಾರಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ಇಂಜಿನಿಯರ್, ಕಚೇರಿ ಸಿಬ್ಬಂದಿ ವರ್ಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಜಿಲ್ಲಾಧ್ಯಕ್ಷರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಂಗಮ ಟಿವಿ ಮತ್ತು ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತಾಧಿಕಾರಿ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಸಂತೋಷ್, ಗ್ರಾಮ ಆಡಳಿತಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಎಸ್. ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂತರ್ಗೌಡರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ಸ್ ಮತ್ತು ಗ್ರಾನೈಟ್ನ ಮಾಲೀಕರು, ಕುಶಾಲನಗರ. ನಮ್ಮಲ್ಲಿ ಮನೆಗೆ ಉತ್ತಮ ಗುಣಮಟ್ಟದ ಮಾರ್ಬಲ್ ಹಾಗೂ ಗ್ರಾನೈಟ್ಸ್ಗಳು ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಬಿಎಂ ರಸ್ತೆ, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ,
ಎಂಎಸ್ ಟಿವಿಎಸ್ ಶೋರೂಮ್ ಬೈಚನಹಳ್ಳಿ ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಟಿಬಿ ಜೀವನ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ಪೊನ್ನಂಪೇಟೆ ಕ್ಲಸ್ಟರ್ ಮತ್ತು ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಯಮಂಡೂರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಪಿ ಅಪ್ಪಚ್ಚುರಂಜನ್, ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಆರ್ ಪ್ರಭಾಕರ್, ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರು ಹಾಗೂ ಸಂಗೊಳ್ಳಿ ರಾಯಣ್ಣ ಕುರುಬರ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಎಸ್ ರಾಮೇಗೌಡ ಮತ್ತು ಶ್ರೀಮತಿ ಸರೋಜಮ್ಮ, ಕಾಂಗ್ರೆಸ್ ಪಕ್ಷದ ಗೌರವ ಅಧ್ಯಕ್ಷರು, ಪಿರಿಯಾಪಟ್ಟಣ ತಾಲೂಕು, ಬೈಲುಕೊಪ್ಪ ಗ್ರಾಮ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಜೆ ರೇಣುಕುಮಾರ್, ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಮಲ್ಲಪ್ಪ, ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆಯ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಮತ್ತು ಸಮಾಜ ಸೇವಕರು, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಚರಣ್, ಬಿಜೆಪಿ ನಗರ ಅಧ್ಯಕ್ಷರು ಹಾಗೂ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮತ್ತು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕೃಷಿಪತ್ತಿನ ಸಹಕಾರ ಸಂಘದ ಹಾಲಿ ನಿರ್ದೇಶಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂಶಿ ಹನಿ ಧನ್ಯ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕನ್ನಡ ಭಾರತಿ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜು, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ರಸ್ತೆ, ಕುಶಾಲನಗರ. 2025-26ನೇ ಸಾಲಿನ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಕಲಾ ವಿಭಾಗ, HEPS, ವಾಣಿಜ್ಯ ವಿಭಾಗ, HEBA, CEBA, ವಿಜ್ಞಾನ ವಿಭಾಗ, PCMB, PCMC, ಡಿಗ್ರಿ, ಬಿಕಾಂ, BCA ತರಗತಿಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮಿಸ್ಟರ್ ಜಯವರ್ಧನ್ ಬಿ. ಮೊಬೈಲ್ ಸಂಖ್ಯೆ 9945464913. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗೀತಾ ಸುಬ್ರಹ್ಮಣ್ಯ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಬಿಆರ್ ಸುಬ್ರಹ್ಮಣ್ಯ, ಕೃಷಿಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಬೈಲುಕೊಪ್ಪ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರವೀಣ್, ನಿಸರ್ಗ ಟ್ರೇಡರ್ಸ್ ಮಾಲೀಕರು, BM ರಸ್ತೆ, ಬೈಲುಕೊಪ್ಪೆ. ನಿಸರ್ಗ ಸ್ಟೀಲ್ಸ್ ಮತ್ತು ಅಲಾಯ್ಸ್, ನಮ್ಮಲ್ಲಿ ಎಲ್ಲ ರೀತಿಯ ಸ್ಟೀಲ್, ಸಿಮೆಂಟ್, ಪೇಂಟ್ಸ್, ಶೀಟ್ಸ್ ಮತ್ತು ಪ್ಲಂಬಿಂಗ್ ಹಾಗೂ ಹಾರ್ಡ್ವೇರ್ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9059054554. ಮತ್ತೊಂದು ಸಂಖ್ಯೆ 9480334554. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ಫೋಟೋಗ್ರಫಿ ಕೂರ್ಗ್, ಕಾವ್ಯ ಡಿಜಿಟಲ್ ಸ್ಟುಡಿಯೋ, ಮೈಸೂರು, ಮಡಿಕೇರಿ, BM ರಸ್ತೆ, ಕುಶಾಲನಗರ, ಬೈಲುಕೊಪ್ಪೆ, ಕುಂದನಹಳ್ಳಿ ಸರ್ಕಲ್. ಬದುಕು ಬೇವು ಬೆಲ್ಲದಂತೆ, ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು. ಈ ಯುಗಾದಿ ನಿಮ್ಮ ಜೀವನದ ಕಹಿ ದೂರ ಮಾಡಲಿ, ಸಿಹಿ ಹೆಚ್ಚಿಸಲೆಂದು ಹಾರೈಸೋಣ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮಲ್ಲಿಕಾರ್ಜುನ್, RTO ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಜಿಲ್ಲಾ ಜನಜಾಗೃತಿ ಸಮಿತಿಯ ಅಧ್ಯಕ್ಷರು, KR ಪೇಟೆ.
ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ಆ ದೇವರು ನಿಮ್ಮನ್ನ ಸದಾ ಸಂತೋಷದಿಂದಿರಿಸಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಮಹಾಲಕ್ಷ್ಮಿ, ಮಹಿಳಾ ಹೋರಾಟಗಾರರು, ರಾಜ್ಯ ಬಿಜೆಪಿ ಮಹಿಳಾ ಮುಖಂಡರು, ಬೆಂಗಳೂರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮೈಸೂರು ನಾಗರಿಕ ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಹಾಪ್ಕಾಮ್ಸ್ ನಿರ್ದೇಶಕರು, ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಜಿ ಅಧ್ಯಕ್ಷರು, ಅನಾಥ ಮಕ್ಕಳ ಆಶ್ರಯ ಸೇವಾ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು, ಮೈಸೂರು. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ಆ ದೇವರು ನಿಮ್ಮನ್ನ ಸದಾ ಸಂತೋಷದಿಂದಿರಿಸಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬೆಟ್ಟದ ಹೊಸೂರು ಬಿ ಪ್ರಕಾಶ್, ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಕೆಆರ್ ಪೇಟೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಚಂದ್ರಮಾನ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ಹ್ಯಾಟ್ರಿಕ್ ನಿರ್ದೇಶಕರು, ಹಾರೆಜ್ ಕ್ರಾಸ್ ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಕೆಆರ್ ಪೇಟೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕುರುಬಹಳ್ಳಿ ನಾಗೇಶ್, ರಾಜ್ಯ ಜೆಡಿಎಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೂ ನೂತನ ನಿರ್ದೇಶಕರು, ಗಂಜಿಗೆರೆ ಸೊಸೈಟಿ, ಕೆಆರ್ ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಬಿ ಮಹೇಶ್ ಕುಮಾರ್, ಪುರಸಭಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು, ಶ್ಯಾಮ್ ಪ್ರಸಾದ್, ಯೂತ್ ಕಾಂಗ್ರೆಸ್ ಐಕನ್, ಕೆಆರ್ ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಎಲ್ ಚಂದ್ರಕಲಾ, ರಾಜಸ್ವ ನಿರೀಕ್ಷಕರು, ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು, ಕೆಆರ್ ಪೇಟೆ. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ಆ ದೇವರು ನಿಮ್ಮನ್ನ ಸದಾ ಸಂತೋಷದಿಂದಿರಿಸಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಕೆಆರ್ ನೀಲಕಂಠ, ಹಿರಿಯ ಪತ್ರಕರ್ತರು, ಕೆಆರ್ ಪೇಟೆ. ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶನೇಶ್ವರ ಶಾಂತಿ ಹೋಮ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಆಂಜನೇಯ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶನೇಶ್ವರ ಶಾಂತಿ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅರ್ಚಕರ ಸಮ್ಮುಖದಲ್ಲಿ ಆಂಜನೇಯನಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಭಕ್ತಾದಿಗಳು ಸಾರ್ವಜನಿಕರು ಪಾಲ್ಗೊಂಡು ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಇದೇ ಸಂದರ್ಭ ವಿವಿಧ ಅರ್ಚಕರುಗಳು, ದೇವಾಲಯ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. सूर्याय नमः भूर्भुवस्वाहा प्रजापतये वासुदेवाय इदं नमः अमृतपानी अभिदम ओम भूस्वाहा ओम भूस्वाहा ओम स्वस्वाहा ओम भूर्भुवस्वाहा अमृताभिधानमसे स्वाहा वाचदेवताभ्य नैर्मल्य देवताभ्यो स्वाहा गंधोषार्घ्यमिदं मस्तप्रक्षामुखप्रक्षां पादप्रक्षां जिह्वाचोदनं गंधोषार्घ्यमिदं आगे लवालगा ಒಂದು ಸೆಕೆಂಡ್ ಪ್ರಾರ್ಥನೆ ಮಾಡ್ತಾರೆ.
स्वाहा सम समिद्यो वृषे वृषन्नग्ने विश्वाम यर्याः इडस्पदे समेत्यते सर्ववतोऽन्याभार संगच्छध्वं संवदध्वं सम्मोहनां सिजानतां देवाभागं यथा पूर्वे सञ्जानान उपासते समानो मन्त्र समेति सामानि सामानं मनसा चित्तमेषां समानं मन्त्रमभिमन्त्र एव समानेन वो अविषाद्यो मे समानि वा तोते समान हृदयानिमः समानमत्वो मनो यथा वसुभासाते ॐ नमो ब्रह्मणे नमो तस्मै नमः पृथिवे नमः ओषादिभ्यः नमो वाचे नमो वाचस्पतये नमो विष्णवे महते करोमि तच्छम्योरा वृणीमहे गातुं यज्ञाय गातुं यज्ञपाले दैवे तत्सुरसुना तस्तिर्मानुषेभ्यः ऊर्ध्वञ्जिगातुभेदिनं शन्नो अस्तोदिपदे शञ्चतुष्पदे ॐ शान्ति 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 ॐ शान्ता पृथिवी शिवमन्तरिक्षं द्यौर्नो ಅಂದರೆ ಶನಿವಾರ 29ನೇ ತಾರೀಕು ಕುಂಭರಾಶಿಯಿಂದ ಶನೀಶ್ವರನು ಮೀನರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಆದ್ದರಿಂದ ಮಕರ ರಾಶಿಯವರಿಗೆ ಶನಿಯ ಪ್ರಭಾವವು ಕಮ್ಮಿಯಾಗಿ ಮುಂದೆ ಮೀನರಾಶಿ ಹೋಗಬೇಕು. ಮಕರ ರಾಶಿ ಬಿಟ್ಟ ನಂತರ ಕುಂಭ ಮೀನ ಮತ್ತು ಮೇಷರಾಶಿಯವರಿಗೆ ಶನಿ 7 ಪ್ರಭಾವವನ್ನು ಬೀರುತ್ತಾನೆ. ಆವಾಗ ಆ ರಾಶಿಯವರು ಶಾಂತಿ ಸಮಾಧಾನದಿಂದ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರೆ ಆ ಶನಿಯು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡುವುದಿಲ್ಲ. ಅದು ಅಲ್ಲದೆ ಶನಿವಾರ ಇವತ್ತು ಆ ಶನಿವಾರನೇ ಶನೀಶ್ವರನು ಮೀನರಾಶಿಗೆ ಹೋಗುವುದಂದರೆ ಭಾರಿ ವಿಶೇಷವಾದ. ಒಂದು ಸಾರಿ ಶನಿ ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ 30 ವರ್ಷ ಆಗ್ತದೆ. ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗಬೇಕಾದ್ರೆ 12 ವರ್ಷ ಇದೆ. ರಾಹು ಕೇತುಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ 18 ತಿಂಗಳು ಹಿಡಿತದೆ. ಆದ್ದರಿಂದ ಶನೀಶ್ವರ ನವಗ್ರಹಗಳಲ್ಲಿ 7ನೇ ಗ್ರಹ ಶನೀಶ್ವರ. ಶನಿ ಪ್ರಭಾವ ಭಾರಿ ವಿಶೇಷವಾದದ್ದು. ಅವನು ಶಾಂತಿ ಸಮಾಧಾನದಿಂದ ದೈವಭಕ್ತಿಯಿಂದ ಇದ್ದರೆ ಯಾವ ರೀತಿ ತೊಂದರೆಗಳನ್ನು ಮಾಡುವುದಿಲ್ಲ. ಅನಾಚಾರ ಇಲ್ಲಿಯ ತೊಂದರೆಗಳನ್ನು ನಾವು ಮಾಡಿದರೆ ಶನಿ ತನ್ನ ಪ್ರಭಾವವನ್ನು ಅವರ ಮೇಲೆ ಬೀರ್ತಾನೆ. ಆದ್ದರಿಂದ ಇಂದು ಈ ಶನಿವಾರ ಶನೀಶ್ವರನು ಮೀನರಾಶಿ ಪ್ರವೇಶ ಮಾಡುವುದರಿಂದ ಶನಿ ಶಾಂತಿ ಶನಿ ಹೋಮವನ್ನು ಮಾಡಬೇಕೆಂದು ಈ ಸಂಘದ ಮುಖಂಡರಾದಂಥ ಟ್ರಸ್ಟ್ನ ಎಲ್ಲ ಮುಖಂಡರುಗಳು ಅಧ್ಯಕ್ಷರು ಕಾರ್ಯದರ್ಶಿಯವರು ಸಂಘದವರು ಮಲ್ಲಿಕಾರ್ಜುನವರು ರಾಜೀವ್ನವರು ಹಾಗೂ ಸಂಘದ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಹೇಳಿದ ನಂತರ ಇಲ್ಲಿ ನಾವು ಪುರೋಹಿತರು ಸೇರಿ ಸಾರ್ವಜನಿಕರಿಗೆ ತಿಳಿಸಿದ ಮೇಲೆ ಎಲ್ಲರೂ ಸಹಕಾರ ಕೊಟ್ಟು ಇಂದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಶನೀಶ್ವರನು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ. ಆ ಶನೀಶ್ವರನು ಆಂಜನೇಯ ದೇವಸ್ಥಾನದಲ್ಲಿ ನವಗ್ರಹ ಶಾಂತಿ ಮಾಡಿ ಶನಿ ಶಾಂತಿಯನ್ನು ಮಾಡಿದರೆ 12ನೇ ಕಡೆಯಿಂದ ಸಹ ಶನಿಯು ಹುಟ್ಟು ಹೋಗಿದ್ದೇನೆ ಎಂಬ ಒಂದು ಇಂದಿನ ಪ್ರತೀತಿ ಇದೆ. ಆದ್ದರಿಂದ ಶನೇಶ್ವರ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಇಂದಿನ ಈ ಕಾರ್ಯಕ್ರಮ ನೆರವೇರಿಸಿಕೊಂಡಂಥ ಪುರೋಹಿತರಿಗೆ, ಅಂಗ ಸಂಸ್ಥೆಗಳಿಗೆ, ಯುವಶಕ್ತಿಯವರಿಗೆ ಎಲ್ಲರಿಗೂ ವಂದಿಸಿ ಸಹಕಾರವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಆ ಶನೀಶ್ವರನು ಆಂಜನೇಯನು ಅನುಗ್ರಹವನ್ನು ಪಾಲಿಸಲಿ ಎಂದು ಎಲ್ಲರ ಪರವಾಗಿ ಅರ್ಚಕನಾದ ನಾನು ಆ ಶನೀಶ್ವರನು ಮತ್ತು ಆಂಜನೇಯನನ್ನು ಪ್ರಾರ್ಥಿಸುತ್ತೇನೆ. ಜೈ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಯೋಜಿಸಲಾಗಿತ್ತು. ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಮಹಿಳಾ ಸಬಲೀಕರಣದ ಬಗ್ಗೆ ಅರಿವು ಮೂಡಿಸಿ ಬೆಳಕಿನ ಹಣತೆ ಬೆಳಗಲು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ಶಾಸಕ ಎಚ್.ಡಿ. ಮಂಜು ಹೇಳಿದರು. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ತಾಲೂಕು ಆಡಳಿತವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಶಿಕ್ಷಕರ ಭವನದಲ್ಲಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕಿ ತಮ್ಮಲ್ಲಿನ ವೃತ್ತಿ ಕೌಶಲ್ಯವನ್ನು ಸದ್ಬಳಕೆ ಮಾಡಿಕೊಂಡು ಗುಡಿ ಕೈಗಾರಿಕೆಗಳ ಮೂಲಕ ಮಹಿಳಾ ಸಬಲೀಕರಣ ಸಾಧಿಸಿ ತಮ್ಮ ಕುಟುಂಬವನ್ನು ಮುನ್ನಡೆಸುವ ಜೊತೆಗೆ ನೂರಾರು ನಿರುದ್ಯೋಗಿ ಮಹಿಳೆಯರಿಗೆ ಸ್ವಂತ ಉದ್ಯೋಗ ನೀಡುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಸಾಧನೆ ಮಾಡಬೇಕು ಎಂದು ಶಾಸಕ ಮಂಜು ಕರೆ ನೀಡಿದರು. ಪುರಸಭೆ ಅಧ್ಯಕ್ಷ ಪಂಕಜ ಮಾತನಾಡಿ, ಹೆಣ್ಣು ಮಕ್ಕಳು ಈ ರಾಷ್ಟ್ರದ ಶಕ್ತಿಯಾಗಿದ್ದರೆ ಪುರುಷರಿಗೆ ಸರಿಸಮಾನವಾಗಿ ಕೆಲಸ ಮಾಡಿ ಭಾರತ ದೇಶ
ಸಮಾಜವನ್ನು ಮುನ್ನಡೆಸುತ್ತಿದ್ದಾರೆ. ಹೆಣ್ಣು ಮಕ್ಕಳು ಸಮಾಜದ ನಿಂದನೆ ಹಾಗೂ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ಆತ್ಮವಿಶ್ವಾಸದಿಂದ ಮುನ್ನಡೆದು ಸಾಧನೆ ಮಾಡಬೇಕೆಂದು ಕರೆ ನೀಡಿದರು. ಕೆಆರ್ಪೇಟೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಸುಷ್ಮಾ ಮಾತನಾಡಿ, ಸಮಾಜ ಸೇರಿದಂತೆ ಕುಟುಂಬ ಹಾಗೂ ಸಂಸಾರದ ಮುನ್ನಡೆಗೆ ಹೆಣ್ಣು ಮಕ್ಕಳ ಕೊಡುಗೆಯು ಅಪಾರವಾಗಿದೆ. ಹೆಣ್ಣು ಮಕ್ಕಳು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಗುರಿ ಸಾಧನೆ ಮಾಡಲು ತಮ್ಮಲ್ಲಿರುವ ವೃತ್ತಿ ಕೌಶಲ್ಯದ ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ಪಿಇಒ ಮುಂಜೇಗೌಡ, ಪಿಇಒ ಮಂಜೇಗೌಡ, ಸಿಡಿಪಿಒ ಅರುಣ್ ಕುಮಾರ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ದೇವ್ಕಾರ್, ವಲಯ ಅರಣ್ಯಾಧಿಕಾರಿ ಅನಿತಾ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮಹಿಳಾ ಪ್ರತಿನಿಧಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನನ್ನ ಸೋದರಿಯರು ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಈ ಒಂದು ವೇದಿಕೆ ಕಾರ್ಯಕ್ರಮದ ಆಸೀನರಾಗಿರುವಂತಹ ಪುಸ್ತಕ ಅಧ್ಯಕ್ಷರಾದಂಥ ಪತ್ರಿಕಾ ಪ್ರಕಾಶ್ ಅವರೇ, ತಾಲೂಕು ಜಿಲ್ಲಾಧಿಕಾರಿಯಾದಂಥ ಅಶೋಕ್ ಸರ್ ಅವರೇ, ತಾಲೂಕು ಮುಖ್ಯ ಕಾರ್ಯನಿರ್ವಾಹಕರಾದಂಥ ಸುಷ್ಮಾ ಮೇಡಮ್ ಅವರೇ, ಹಾಗೆಯೇ ಹಿರಿಯ ಲೋಕೇಶ್ ಅವರೇ, ಅರುಣ್ ಅವರೇ, ನಮ್ಮ ಬಿಇಒ ವಿನಯಗೌಡ ಅವರೇ, ನಮ್ಮ ತಾಲೂಕು ಸಮಾಜ ಕಲ್ಯಾಣದ ದಿವಾಕರ್ ಅವರೇ, ಹಾಗೆಯೇ ಬಿಸಿ ವರ್ಷದ ವೆಂಕಟೇಶ್ವರ ಅವರೇ, ಜೆಡಿಎಸ್ ಅಧ್ಯಕ್ಷರು ಕಾಂಗ್ರೆಸ್ ಸದಸ್ಯ ಅಂತ ರೇಖಾ ಮೇಡಮ್ ಅವರೇ, ಹಾಗೆಯೇ ಮೊಗಲ್ಕೊಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರದೀಪ್ ಮೇಡಮ್ ಅವರೇ, ಆಮೇಲೆ ನಂತರ ಲೋಕೇಶ್ ಅವರು ಆರೋಗ್ಯಾಧಿಕಾರಿಗಳು, ಎಲ್ಲ ಆತ್ಮೀಯ ಪತ್ರಿಕಾ ಬಂಧುಗಳು, ಬಹುತೇಕ ತಮಗೆಲ್ಲ ಗೊತ್ತು ಹಾಗೆ 1975 ಇಸ್ವಿಯಲ್ಲಿ ನಾವು ಸಹ ಎಲ್ಲ ರಂಗದಲ್ಲೂ ಸಮರ್ಥಿದ್ದೀವಿ. ಯಾವುದೇ ವಿಚಾರದಲ್ಲೂ ವಿಜ್ಞಾನ ತೋರಿಸಲ್ಲ. ಮಹಿಳೆಯರು ಸಹ ಒಂದು ಹೆಚ್ಚು ಮುಂದೆ ಇದ್ದೀವಿ. ಯಾವ ಪುರುಷರಿಗೂ ಸಹ ತಮ್ಮ ಕಮ್ಮಿ ಇಲ್ಲ ಅನ್ನೋ ಒಂದು ಸಂದೇಶವನ್ನ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಸಾಲಿಗೆ ಮಾನಸಿಕವಾಗಿ ನೀವು ಸಹ ನಾವು ಸಹ ಪುರುಷರಿಗೆ ಸರಿಸಮಾನವಾಗಿ ಯಾವುದೇ ಇದರಲ್ಲಿ ಭಾಗವಹಿಸ್ತೀವಿ, ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ ಅನ್ನೋ ಮಾನಸಿಕವಾಗಿ ನೀವು ಸಹ ಸದಸ್ಯರಾಗಿ ಸಿದ್ಧತೆಯನ್ನು ಹೊಂದ್ಕೊಳ್ಳಿ. ಈ ಮಕ್ಕಳು ಸಹ ಹೆಣ್ಮಕ್ಳಾಗಿ ಅವರಿಗೆ ಮಕ್ಕಳು ಅವಕಾಶ ಕೊಡಿ. ಅವಕಾಶ ಕೊಡಲಿಕ್ಕೆ ಒಂದು ಮಾನಸಿಕವಾಗಿ ರೆಡಿಯಾಗಿದ್ದ ದೃಷ್ಟಿಯಿಂದ ಸ್ಟೇಡಿಯಂನಲ್ಲಿ ತಮಗೆಲ್ಲರಿಗೂ ಸಹ ವಿವಿಧ ಆಟಗಳಲ್ಲಿ ಭಾಗವಹಿಸಿ ತಮ್ಗೆ ಗೆದ್ದಂಥವ್ರಿಗೆ ಒಂದು ಪುರಸ್ಕಾರ ಮಾಡುವಂಥದ್ದು, ಬಹುಮಾನವನ್ನು ಕೊಡುವಂಥ ಪ್ರಶಸ್ತಿ ಕೊಡುವ ಕಾರ್ಯಕ್ರಮವನ್ನು ಸಹ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕ ಜೋಶಿ ಅವರಿಗೆ ಸಲ್ಲಿಸ್ತೀನಿ, ತಹಶೀಲ್ದಾರ್ ಅವರಿಗೆ ಮತ್ತೆ ಎಲ್ಲ ಗಣ್ಯರು. ಮತ್ತೆ ಮಹಿಳಾ ದಿನಾಚರಣೆಯಲ್ಲಿ ನಮಗೆ ಆದಂತ ಮೀಸಲಾಗಿ ಒಂದು ದಿನ ಮಾರ್ಚ್ 18 ಅಂತ ಇಟ್ಟಿದ್ದಾರೆ. ಆದ್ರೆ ಎಲ್ಲ ದಿನವೂ ನಮಗೆ ನಮಗೋಸ್ಕರ ಮಹಿಳೆಗೋಸ್ಕರ ಅಂತ ಒಂದು ದಿನ ಇಟ್ಟಿರೋದಕ್ಕೆ ಭಾರಿ ತುಂಬಾ ಸಂತೋಷ. ನಾನು ಪುರಸಭೆ ಅಧ್ಯಕ್ಷರು ಮಹಿಳೆ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಹೆಣ್ಮಕ್ಳು. ಎಲ್ಲ ವಿಚಾರದಲ್ಲಿ ಆಗಲಿ ಎಲ್ಲ ಪುರುಷರಿಗಿಂತ ಯಾರು ಸರಿಸಮಾನವಾಗಿ ನಿಂತಿರುವುದು ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನ ಕೊಟ್ಟಿರೋ ಸ್ಥಾನಮಾನಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಧನ್ಯವಾದಗಳು ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ಮಾತನ್ನು ಮುಗಿಸಿದ್ದಾರೆ. ಎಲ್ಲ ಹೇಳಿದ್ದಾರೆ, ಹೇಳುವುದಿಲ್ಲ, ಏನು ತಪ್ಪಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅದರಂತೆ ಪ್ರತಿ ತಾಲೂಕಲ್ಲೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ನಮಗೆ ಸರ್ಕಾರದಿಂದ ಸೂಚನೆ ಬಂತು. ಈಗ ಸರ್ಕಾರದಿಂದ ಏನಕ್ಕೆ ತಾಲೂಕು ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬೇಕು ಅಂತಂದ್ರೆ ಮಹಿಳೆಯರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಅಂತ ಒಂದು ಹೇಳ್ಬೋದು. ನೀವು ಬಂದಿದ್ರಿ ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಕ್ಕೆ, ನೀವು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ವಿ, ನೀವು ಭಾಗವಹಿಸಿದ್ವಿ. ಇದ್ರದ್ದು ಮೂಲ ಉದ್ದೇಶ ಏನಂದ್ರೆ ಮಹಿಳಾ ಸಬಲೀಕರಣ ಮಾಡೋದು. ಈಗ ಸಬಲೀಕರಣ ಅಂದ್ರೆ ನಿಮ್ಗೆ ಎಂಪವರ್ಮೆಂಟ್ ಹೆಂಗ್ ಮಾಡ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ನೀವೇ ಶುರು ಮಾಡೋದು. ಯಾವ ರೀತಿ ಅಂದ್ರೆ ಮಕ್ಕಳಿಗೆ ಮೊದಲನೇದು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡೋದು. ಅವ್ರಿಗೆ ಬಹಳ ದೊಡ್ಡ ಸಬಲೀಕರಣ ಏನಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡೋದು.
ಅದರಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ತಾರತಮ್ಯ ಮಾಡದಲ್ಲೇ ಎಜುಕೇಶನ್ ಕೊಡ್ಸೋದು, ಇದು ಎಲ್ಲ ತಾಯಂದಿರ ಅವರು ಫಸ್ಟ್ ಸ್ಟೆಪ್ ಎಂಪವರ್ಮೆಂಟ್ ಮಾಡಕ್ಕೆ, ಸಬಲೀಕರಣ ಮಾಡಕ್ಕೆ ಹೆಣ್ಮಕ್ಳನ್ನ ಅವ್ರ ತಾಯಂದಿರ ಮೊದಲ ಮುಖ್ಯ ಪಾತ್ರ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಸೋದಿರುತ್ತೆ. ಅದರಿಂದಾಗಿ ನಾನು ಇವತ್ತು ಈ ವೇದಿಕೆಯಲ್ಲಿ ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಮೊದಲನೇದಾಗಿ ಎಜುಕೇಶನ್ ಕೊಡಿಸಿ, ಮತ್ತೆ ಎರಡನೇದು ನಿಮ್ಮ ಸಬಲೀಕರಣ. ಈಗ ನಾವು ಸ್ವಸಹಾಯ ಸಂಘ ನೋಡ್ತೀವಿ, ಸ್ವಸಹಾಯ ಸಂಘ ಏನಕ್ಕೆ ನಮ್ಮ ಭಾರತದಲ್ಲಿ ಒಂದು ಯಶಸ್ಸು ಕಾಣ್ಕೊಂಡ್ರೆ ನಮ್ಮಲ್ಲಿ ಹೆಣ್ಮಕ್ಳಲ್ಲಿರೋ ಅದು ಶಿಸ್ತು ಗಂಡು ಮಕ್ಕಳಲ್ಲಿಲ್ಲ. ಉಳಿತಾಯದಿಂದ ಹಿಡಿದು ನಮ್ಮ ಮನೆ ನಡೆಸೋದ್ರಿಂದ ಹಿಡಿದು ಅದರಿಂದಾಗಿ ನಮ್ಮಲ್ಲಿರೋ ಶಿಸ್ತಿಗೆನೆ ನಾವು ಸ್ವಸಹಾಯ ಸಂಘನ ಕಟ್ಟಿ ಬೆಳೆಸಿ ಈಗ ನಾವು ಅದನ್ನ ಏನಾಗಿದೆ ಅಂತ ನೋಡ್ತಾ ಇದ್ದೀವಿ. ಅದರಿಂದಾಗಿ ನಿಮ್ಮಲ್ಲಿರೋ ಶಿಸ್ತನ್ನ ನಿಮ್ಮ ಮಕ್ಕಳಿಗೂ ಅಳವಡಿಸಿ. ಮತ್ತೆ ನಾವೀಗ ಹೆಣ್ಮಕ್ಳು ಏನಂದ್ರೆ ಈಗ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡ್ತೀವಿ, ನಮ್ಮ ಹೆಲ್ತ್ ನಾವು ನೋಡ್ಕೊಳ್ಳಲ್ಲ. ಅದರಿಂದಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಿಗೇರಿ ಪೊನ್ನಮುತ್ತಪ್ಪ ದೇವಾಲಯದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಿಕೇರಿ ಪೊನ್ನಮುತ್ತಪ್ಪ ದೇವಸ್ಥಾನದ ವಾರ್ಷಿಕ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಗಣಪತಿ ಹೋಮದೊಂದಿಗೆ ಗುರುವಾರ ಬೆಳಗ್ಗೆ ಕಾರ್ಯಕ್ರಮ ಆರಂಭಗೊಂಡಿದ್ದು, ಶುಕ್ರವಾರ ಸಂಜೆ ಪೈಂಗುತ್ತಿ ನೆರವೇರಿಸಲಾಯಿತು. ಪವಿತ್ರ ಕೋಟೇರಿ ನದಿಯಲ್ಲಿ ಸ್ನಾನದ ಬಳಿಕ ಮುತ್ತಪ್ಪ ದೇವರ ಕಳಸ ಹೊತ್ತ ಮೆರವಣಿಗೆ ಕೇರಳದ ಪ್ರಖ್ಯಾತ ಚಂಡೆವಾದ್ಯದೊಂದಿಗೆ ಸನ್ನಿಧಾನಕ್ಕೆ ಆಗಮಿಸಿತು. ರಾತ್ರಿ ಮುತ್ತಪ್ಪ ದೇವರ ವೆಳ್ಳಾಟಂ ಜರುಗಿತು. ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಶನಿವಾರ ತಿರುವಪ್ಪನೆ ಮತ್ತು ಮುತ್ತಪ್ಪ ತೆರೆಗಳು ಜರುಗಿದವು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಮಡಿಕೇರಿ ತಾಲೂಕಿನ ಮುಟ್ಲು ಗ್ರಾಮಕ್ಕೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಡಿಕೇರಿ ತಾಲೂಕಿನ ಮುಟ್ಲು ಗ್ರಾಮಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಕೇಳಿ ತಕ್ಷಣ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ವಿವರಿಸಿ ಬಗೆಹರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ತಿಳಿಸಿದರು. ಮುಖ್ಯವಾಗಿ ಈ ಗ್ರಾಮಸ್ಥರಿಗೆ ನೆಟ್ವರ್ಕ್ ಸಮಸ್ಯೆಯನ್ನು ಅರಿತು ಬಿಎಸ್ಎಲ್ ಕಂಪನಿ ಅವರನ್ನು ಸ್ಥಳಕ್ಕೆ ಕರೆಯಿಸಿ ಸಮಸ್ಯೆ ಬಗೆಹರಿಸಲು ಸೂಕ್ತ ಸಲಹೆ ನೀಡಿದರು. ನೆನೆಗುದ್ದಿಗೆ ಬಿದ್ದಿರುವ ಜೆಜೆಎಂ ಕಾಮಗಾರಿಯನ್ನು ಇನ್ನೂ ಒಂದು ತಿಂಗಳಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳೊಂದಿಗೆ ಕಾಂಟ್ರಾಕ್ಟರ್ಗೆ ತಿಳಿಸಿದರು. ಇಲ್ಲೂ ಹೇಳ್ತೀನಿ, ನಿಮ್ ಮನ್ಸಲ್ಲಿ ನಾವು ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕು. ಕರೆಕ್ಟ್ ಇಲ್ವಾ? ಚುನಾವಣೆ ಆಗೋಗಿದೆ, ಹೌದು. ನೀವು ನಮ್ ಪ್ರೀತಿ ತೋರಿಸಿದ್ರು ಇಲ್ಲೋ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ನನ್ನ ಹತ್ರ ಬರ್ಬೇಕು. ಕರೆಕ್ಟ್ ಇಲ್ವಾ? ನಿಮ್ ಕಷ್ಟನ ನೀವು ನನ್ಗೆ ಹೇಳ್ಬೇಕು, ನನ್ ಕಷ್ಟದಲ್ಲಿದ್ದಾಗ ನಾನ್ ನಿಮಗೆ ಹೇಳ್ಕೊತೀನಿ. ಕರೆಕ್ಟ್ ಇಲ್ವಾ? ನಾವೇನ್ ಮಾಡ್ತೀವಿ ಇಲ್ಲಿ, ನಾವ್ ಯಾಕೋ ಪ್ರೀತಿ ತೋರಿಸಿಲ್ಲ, ನಾವೆಲ್ಲ ಇಲ್ಲಿ ಯಾರನ್ನ ನಿನ್ನ ಹೊರಗಡೆ ಹಾಕ್ಸಕ್ಕೂ ಆಗೋದಿಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅದ್ರಲ್ಲಿ ಆತಂಕ ನೀವು ಪಡ್ಕೊಳಕ್ ಹೋಗ್ಬೇಡಿ. ಆ ರಕ್ಷಣೆ ನಾವು ನೀವು ಮಾಡ್ಕೊಡ್ತೀವಿ. ಒಂದು. ಎರಡನೇದು ರಸ್ತೆ ಕಾಮಗಾರಿದು. ನಾನು ಅದಕ್ಕೆ ಕೆಳಗಿಂದ ನಾವು ರಘುವರ್ ಅಂತ ಇಂಜಿನಿಯರ್ಗೆ ನಾವು ಮಾತಾಡ್ದು. ಈಗ ಕೆಳಗಿಂದ ಅಂದ್ರೆ ಮಾದನಪಟ್ಟಿ ಹಮ್ಮ್ಯಾಳದಿಂದ ಮಾದನಪಟ್ಟಿ ಜಂಕ್ಷನ್, ಮುಕ್ಕೋಟ ಜಂಕ್ಷನ್ ಇಂದ ಇಲ್ಲಿ ಗಂಟ 8 ಕಿಲೋಮೀಟರ್. ಇದು ಸೂರ್ಲಬಿಗೆ ಸೇರ್ಕೋಲ್ಲ, ಸೂರ್ಲಬಿಗೆ ಅಲ್ಲ, ಇದು ಸೂರ್ಲಬಿಗೆ ಸೇರಿದ್ರೆ 14 ಕಿಲೋಮೀಟರ್. ಅಲ್ಲಿ ನನ್ಗೆ ಗೊತ್ತಿರಂಗೆ ಈ ಬೇಸಿಗೆ ಒಳಗೆ ನೋಡೋಣ 1.5 ಕೋಟಿನೋ 2 ಕೋಟಿ ಆರ್ಡರ್ ಮಾಡಿದ್ರೆ ಆ ತರದ ಪರಿಸ್ಥಿತಿ. ಸೊ ಅಗ್ಲೀಕರಣ ಇರೋದ್ರಿಂದ ಏನ್ ಸಮಸ್ಯೆನ ಅದ್ರಲ್ಲಿ ಅರ್ಧನ್ ಡ್ರೈನೇಜ್ ಮಾಡ್ಬೇಕು. ಆಮೇಲೆ ನನ್ಗೆ ಗೊತ್ತಿರಂಗೆ ಒಂದ್ಸಲಿ ಕ್ಲೀನ್ ಆಗಿ ನೀವು ಡಾಂಬರ್ ಹಾಕಿದ್ರೆ 1 ಕೋಟಿ ಕೆಲಸ ಮಾಡಿದ್ರೆ ಇನ್ನು 10 ವರ್ಷ ಚೆನ್ನಾಗಿರ್ತದೆ. ಯಾಕೆ ಗೊತ್ತಾ? ಎಲ್ಲಾ ಗ್ರಾವಿಟೇಷನ್ ಅಲ್ಲಿ ನೀರ್ ಎಲ್ಲೂ ನಿಲ್ಲೋದಿಲ್ಲ. ರೈಟಾ? ನೀರೆಲ್ಲೂ ನಿಲ್ಲೋದಿಲ್ಲ. ಒಂದೇ ಸಲ ಹೈ ಕ್ವಾಲಿಟಿ ಮಾಡ್ಕೊಂಡ್ರೆ ಕೆಲಸ 100% ನೀರು ಉಳಿತದೆ. ಯಾಕಂದ್ರೆ ಎಲ್ಲೋ ಎಷ್ಟೋ ಕಡೆ ನೋಡಿದ್ವಿ ಇಷ್ಟು ದಿನ ಡಿಲೇ ಆಯ್ತು ಸರ್. ಲಾಸ್ಟ್ ವೀಕ್ ನೋಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ವೀಕ್ ಫುಲ್ ಸೈಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ತನಕ ಹೋಗಿ ಅದೇ ಒತ್ಕೊಂಡು ಹೋಗ್ಬೇಕು. ಫುಲ್ ಒತ್ಕೊಂಡು ಟೈಮ್ ಬೇಕಾಗುತ್ತೆ. ಅದೇ ಸರ್, ನೆಕ್ಸ್ಟ್ ಈಗ ಟ್ಯೂಸ್ಡೇ ಇಂದ ಮಾಡ್ತೀನಿ ಅಂತ ನಮ್ಮ ಕಾಂಟ್ರಾಕ್ಟರ್ ಬಂದಿದ್ದಾರೆ ಸರ್. ಅವರು ಕರ್ಕೊಂಡು ಕಾಂಟ್ರಾಕ್ಟರ್ ಯಾರು? ಇದೇ ಕಾಂಟ್ರಾಕ್ಟರ್. ಹೌದು ಸರ್. ಫಸ್ಟ್ ಸರ್ ಮೆಟೀರಿಯಲ್ ಇಲ್ಲಿಂದ ಕೊಟ್ಟರು 3 ಕಿಲೋಮೀಟರ್ ಹೋದ್ರು. 1 ನಿಮಿಷ ಕೇಳಿ. ಹೌದು, ನನ್ನ ಮುಂದೆನೋ ಒಪ್ಪಿದ್ದೀರಾ? ಖಂಡಿತ. ಈಗ
ಇದೇ ಇದು ಎಷ್ಟು ವರ್ಷ ಆಯ್ತು? 3 ವರ್ಷ 3 ವರ್ಷ ಕಂಡೆ. ನಮ್ ದುರದೃಷ್ಟಕ್ಕೆ ಕೇಂದ್ರ ಸರ್ಕಾರ ಇನ್ನೂ 1 ವರ್ಷ ಟೈಮ್ ಕೊಟ್ಟರು ಇವರಿಗೆ. ಈ ಪ್ರೋಗ್ರಾಮು ಮೇ 24ನೇ ಇಸ್ವಿಗೆ ಮುಚ್ಚಬೇಕಾಗಿತ್ತು. ಯಾವ್ದು ಜಲ್ ಜೀವನ್ ಮಿಷನ್ ಕ್ಲೋಸ್ ಮಾಡ್ಬೇಕಾಗಿತ್ತು. ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಮಾತ್ರ ಇನ್ನೊಂದು ವರ್ಷ ಕೊಟ್ರು. ದಯವಿಟ್ಟು 1 ವರ್ಷ ಆಯ್ತಂತಂದ್ರೆ ನ್ಯೂಸ್ ಸಂಗಮಕ್ಕಾಗಿ ವಂಶಿಯಲ್ಲಿ ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಹೊನ್ನೇನಹಳ್ಳಿ ಹಾಗೂ ಆಲೇನಹಳ್ಳಿ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೆಂಗಳೂರಿನ ಚಂದಾಪುರದ ರಾಜಲಾಂಛನ ಸೇವಾ ಸಂಸ್ಥೆ ವತಿಯಿಂದ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ವಿತರಿಸಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳ್ ಹೋಬಳಿಯ ಹೊನ್ನೇನಹಳ್ಳಿ ಹಾಗೂ ಆಲೇನಹಳ್ಳಿ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಬೆಂಗಳೂರಿನ ಚಂದಾಪುರದ ರಾಜಲಾಂಛನ ಸೇವಾ ಸಂಸ್ಥೆಯು ವಿದ್ಯಾರ್ಥಿಗಳು ಹಾಗೂ ಶಾಲೆಗೆ ಪ್ರಿಂಟರ್, ನೋಟ್ಬುಕ್, ಶಾಲಾ ಬ್ಯಾಗ್ ಸೇರಿದಂತೆ ಪಠ್ಯದ ಚಟುವಟಿಕೆಯ ವಸ್ತುಗಳ ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸೇವೆ ಎಂಬ ಪದವು ತನ್ನ ನಿಜವಾದ ಅರ್ಥವನ್ನು ಕಳೆದುಕೊಳ್ಳುತ್ತಿರುವ ಇಂದಿನ ದಿನಮಾನದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಾಜಲಾಂಛನ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಕೆಆರ್ಪೇಟೆ ತಾಲೂಕಿನ ಹೊನ್ನೇನಹಳ್ಳಿ ಹಾಗೂ ಆಲೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 150 ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು, ನೋಟ್ಬುಕ್ಗಳು, ಸ್ಕೂಲ್ ಬ್ಯಾಗ್ ಸೇರಿದಂತೆ ಶಾಲೆಗೆ ಕಂಪ್ಯೂಟರ್, ಪ್ರಿಂಟರ್ ವಿತರಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಷಯವಾಗಿದೆ ಎಂದು ಅಭಿಮಾನದಿಂದ ಹೇಳಿದ ನಾಗೇಗೌಡ, ಮಕ್ಕಳ ಜ್ಞಾನದ ಹಸಿವನ್ನು ನೀಗಿಸಲು ಬೇಕಾದ ಪುಸ್ತಕಗಳ ಜೊತೆಗೆ ಪರಿಸರ ಜಾಗೃತಿ ಹಾಗೂ ನಮಗೆ ಮುಖ್ಯವಾಗಿ ಬೇಕಾದ ಜೀವನದ ಮೌಲ್ಯಗಳ ಬಗೆಗೆ ಅರಿವಿನ ಜ್ಞಾನದ ಅಣತಿಯಲ್ಲಿ ಬೆಳಗಿಸಿ ನಮ್ಮ ಮನಸ್ಸಿನ ಅಂಧಕಾರವನ್ನು ಒಡೆದೋಡಿಸುವ ಕೆಲಸ ಮಾಡುತ್ತಿರುವ ರಾಜಲಾಂಛನ ಸೇವಾ ಸಂಸ್ಥೆಯ ಕಾರ್ಯದರ್ಶಿಯು ಎಲ್ಲರಿಗೂ ಮಾದರಿಯಾಗಿದೆ ಎಂದು ನಾಗೇಗೌಡ ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಜಲಾಂಛನ ಸೇವಾ ಸಂಸ್ಥೆಯ ಉಪಾಧ್ಯಕ್ಷ ಹೊನ್ನೇನಹಳ್ಳಿ ಶೇಖರ್ ಮಾತನಾಡಿ, ಬೆಂಗಳೂರು ಮಹಾನಗರದಲ್ಲಿ ದುಡಿಯುತ್ತಿರುವ ಸಮಾನ ಮನಸ್ಸುಗಳು ಎಸಿಪಿ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಸಮಾಜದ ಬಗ್ಗೆ ಕಾಳಜಿಯುಳ್ಳ ಮನಸ್ಸುಗಳು ಒಗ್ಗೂಡಿಸಿ ಅವರ ಸ್ವಂತ ಹಣದಿಂದ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುವಂತೆ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಜಾತಿ, ಮತ, ಪಂಥಗಳಿಂದ ಮುಕ್ತವಾದ ಆರೋಗ್ಯವಂತ ಸಮ ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಾಲೆಗಳ ದತ್ತು ಪಡೆಯುವ ಸೇರಿದಂತೆ 3,000ಕ್ಕೂ ಹೆಚ್ಚಿನ ಹಣ್ಣು ಮತ್ತು ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆದು ಸಂರಕ್ಷಣೆ ಮಾಡಲಾಗಿದೆ. ಪರಿಸರ ಶಿಕ್ಷಣ ಹಾಗೂ ಅರಿವು ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಎಂದು ಶೇಖರ್ ಹೇಳಿದರು. ಪರಿಸರ ಶಿಕ್ಷಣ ಹಾಗೂ ಅರಿವು ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಎಂದು ಶೇಖರ್ ಹೇಳಿದರು. ಆಲೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ತುಳಸಿರಾಮ್, ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ, ರಾಜಲಾಂಛನ ಸಂಸ್ಥೆಯ ಪದಾಧಿಕಾರಿಗಳಾದ ಭಾರತಿ, ವಿದ್ಯಾ, ಅಡವಪ್ಪ, ದಕ್ಷಿಣಾಮೂರ್ತಿ, ಪಶು ವೈದ್ಯಕೀಯ ಇಲಾಖೆಯ HM ರಾಮಚಂದ್ರ, ನಿವೃತ್ತ ಶಿಕ್ಷಕರಾದ ದುಬ್ಬೇಗೌಡ, ನಿವೃತ್ತ ಶಿಕ್ಷಕರಾದ ದೊಡ್ಡೇಗೌಡ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸ್ವಾಮಿ, ಶಿಕ್ಷಣ ಸಂಯೋಜಕರಾದ ರವಿ, ಶಿಕ್ಷಕರಾದ ರಾಜಣ್ಣ, ಸಂತೋಷ್ ಹಾಗೂ ಗ್ರಾಮದ ಮುಖಂಡರು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿನಿ ಸುದೀಕ್ಷಾ ಅವರ ಪ್ರಾರ್ಥನೆಯಿಂದ ಆರಂಭವಾದ ಕಾರ್ಯಕ್ರಮವು ಶಿಸ್ತುಬದ್ಧವಾಗಿತ್ತು. ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿಥಿಗಳು ಹಾಗೂ ಸಾರ್ವಜನಿಕರನ್ನು ರಂಜಿಸಿದರು. बोलो भारत माता की वंदे वंदे बोलो भारत माता की ರಾಜಲಾಂಛನ ಸಂಸ್ಥೆ ಕಿ ಲಾಸ್ಟ್ ಎಲ್ಲ ಅಲ್ಲೇ ಕೂತ್ಕೊಳ್ಳಿ. ಲಾಸ್ಟ್ ಮುಗೀತಿದ್ದು ನಾವೆಲ್ಲರೂ ಕೂಡ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಹಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಯಾಕೆಂದ್ರೆ ನಾವು ಯಾವುದೇ ಕಾರ್ಯಕ್ರಮ भलो भारत माता के वंदे वंदे भलो भारत माता के
ಏನೇ ಬರಲಿ ಏನೇ ಬರಲಿ ಏನೇ ಬರಲಿ 2 ದಿನ ಮಾಡ್ತಾ ಇದೀವಿ. ಸರ್ಕಾರದ್ದು 3 ದಿನ ಮಾಡಿಕೊಂಡು 1 ದಿನ ಅನ್ಯೂನಿಫಾರ್ಮ್ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ತಾ ಇದೀವಿ. ಹಾಗೆಯೇ ನಮ್ಮ ಶಾಲೆಗಳು, ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗೆ ಏನು ಕಡಿಮೆ ಇಲ್ಲ, ಅದನ್ನ ನಾವು ಎತ್ತಿ ಹಿಡಿಯೋಕ್ಕೋಸ್ಕರ ಪ್ರಯತ್ನನ ಪಡ್ತಾ ಇದ್ದೀವಿ. ಹಾಗೆಯೇ ಈಗೇನು ವ್ಯವಸ್ಥೆ ಮಾಡ್ತಾ ಇದ್ದಾರೋ ಅದೇ ರೀತಿ ಮುಂದಕ್ಕೂ ಸಹ ನಮ್ಮ ಶಾಲೆಗಳಿಗೆ ವ್ಯವಸ್ಥೆಯನ್ನು ಮಾಡ್ತಾ ಬಂದರೆ ನಮ್ಮ ಮಕ್ಕಳು ಉತ್ತಮವಾದ ಕಲಿಕೆನೇ ಆಗಲಿ ಅಥವಾ ಕ್ರೀಡೆನೇ ಆಗಲಿ ಇನ್ನೊಂದೇ ಆಗಲಿ ಅಭಿವೃದ್ಧಿಯನ್ನು ಕೊಡ್ಕೊತಾ ಇರ್ತವೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೊತೆಗೆ ನೀವೆಲ್ಲರೂ ಸಹ ಕೈ ಜೋಡಿಸಿ ನಮ್ಮ ಶಾಲೆಯನ್ನು ಗುರುತಿಸ್ಕೊಂಡು ಬಂದು ಇದೊಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ನಾನು ಇವತ್ತು ಆ್ಯಕ್ಚುಲಾಗಿ ನಾನು ರಜೆ ಹಾಕಿದ್ದೆ, ರಜೆ ಇತ್ತು ಇವತ್ತು ರಜೆ ಬೇಕಾಗಿತ್ತು, ನನ್ನ ಪರ್ಸನಲ್ ಅದು. ಹಾಗಾಗಿ ನನ್ನ ಏನೋ ಒಂಚೂರು ಕೆಲಸ ಮುಗಿಸ್ದೆ, ಸರ್ ಫೋನ್ ಹಾಕ್ತೆ ಬಂದಿದ್ದಾರೆ ಅಂತೇಳಿ. ಆದರೂ ಅದಾದ್ರದಲ್ಲಿ ಓಡ್ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀನಿ. ಥ್ಯಾಂಕ್ ಯು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆಯೋ ಹೊತ್ತಿಗೆ ಇವತ್ತು ಈ ಮಟ್ಟಕ್ಕೆ ಅಂದರೆ ನಿಮ್ಮ ಎದುರುಗಡೆ ಕುಳಿತುಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀವಿ. ಅದೇ ರೀತಿ ನೀವೂ ಚೆನ್ನಾಗಿ ಓದಬೇಕು, ಗುರುಗಳು ಹೇಳಿದ ಮಾತು ಕೇಳಬೇಕು, ತಂದೆ ತಾಯಿ ಮಾತು ಕೇಳಬೇಕು. ಮೇಡಮ್ ಹೇಳ್ದಂಗೆ ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮದೊಂದು ಅಚೀವ್ ಆಗೋವರೆಗೂ ಮೊಬೈಲ್ನ ಉಪಯೋಗಿಸ್ಬೇಡಿ. ದಯಮಾಡಿ ಮೊಬೈಲ್ ಉಪಯೋಗಿಸ್ಬೇಡಿ. ಶಿಕ್ಷಕರಿಗೆ ಗೌರವ ಕೊಡಿ, ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸಿ. ಮತ್ತು ತಂದೆ ತಾಯಿ ಗೌರವ ಕೊಡಿ. ನೀವು ತಂದೆ ತಾಯಿ ಗೌರವ ಕೊಟ್ಟು ವ್ಯಾಸಂಗನ ಮುಂದುವರಿಸಿದ್ದೇ ಆದರೆ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬೆಳಿಬೋದು, ಮತ್ತು ಸಮಾಜಕ್ಕೆ ಒಳ್ಳೆ ಗೌರವ ತರ್ಬೋದು. ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನೀವು ಜೀವನ ರೂಪಿಸ್ಕೋಬೋದು. ತಂದೆ ತಾಯಿಗೆ ಗೌರವ ಬರುತ್ತೆ, ನೀವು ಓದಿದ ಶಾಲೆಗೂ ಗೌರವ ಬರುತ್ತೆ. ಮತ್ತು ಗುರುಗಳು ನಿಮಗೆ ಅವರು ಎಲ್ಲ ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವೇ ನಮ್ಮ ಮಕ್ಕಳು ಅನ್ನೋ ಒಂದು ರೀತಿ ನಿಮಗೆ ಇದು ಮಾಡ್ತಾ ಇರ್ತಾರೆ. ಅದನ್ನು ಉಳಿಸ್ಕೊಳ್ಳಿ, ಉಪಯೋಗಿಸ್ಕೊಂಡು ಬೆಳಿಬೇಕು, ಶಾಲೆ ಗೌರವ ಕೊಡಬೇಕು, ಗುರುಗಳಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಏನಿದು ಸೆಲ್ಫಿ ಯಾರೆಲ್ಲ ತೆಗಿತೀರಾ? ಕಮಾನ್ ಮಕ್ಳ, ಯಾರೆಲ್ಲ ಸೆಲ್ಫಿ ತೆಗಿತೀರಾ ಹೇಳಿ? ಹಾ, ಸೆಲ್ಫಿ ಒಪ್ಕೋಬೇಕಲ್ವಾ, ಧೈರ್ಯ. ಈ ಹಳ್ಳಿ ಮಕ್ಳಿಗೆ ಧೈರ್ಯ ಇದೆ ಅನ್ಕೊಂಡಿದೀನಪ್ಪ. ಬೋಲ್ಡ್ ಆಗಿ ಹೇಳಿ, ಎಷ್ಟು ಜನ ಸೆಲ್ಫಿ ತಗೋತೀರಾ? ಫೋಟೋ ಹಿಡಿಯಲ್ವಾ ಮೊಬೈಲಲ್ಲಿ? ಎಷ್ಟು ಜನ ಎಡಿಟ್ ಮಾಡ್ತೀರಾ ಅದನ್ನ? ಫೇಸ್ ಆಪ್, ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಎಷ್ಟು ಜನ ಎಡಿಟ್ ಮಾಡ್ಕೋತೀರಾ ನಿಮ್ಮ ಫೋಟೋನ? ನಾನು ಇನ್ನೂ ಫೇರ್ ಆಗಿ ಕಾಣಬೇಕು, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅಂತ. ಮಕ್ಕಳೇ, ನನ್ನೊಂದು ಸ್ಮಾಲ್ ಟಿಪ್, ಟಿಕ್ ಟಾಕ್, ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಸೆಟ್ಟಿಂಗ್ಸ್ ಇದೆ, ನಿಮಗೆ ಯೂಟ್ಯೂಬ್ ಆಕ್ಸೆಸ್ ಇದೆ. ಹೋಗ್ಬಿಟ್ಟು ವಿಡಿಯೋ ಸರ್ಚ್ ಮಾಡಿ, ಆ ಸೆಟ್ಟಿಂಗ್ಸ್ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ನ ಯಾರು ಏನೂ ಮಾಡೋಕ್ಕಾಗಲ್ಲ. 2ನೇದು, ಫೇಸ್ ಆ್ಯಪ್ ಮತ್ತು ಬೇರೆ ಬೇರೆ ಆ್ಯಪ್ ನಿಮ್ಮನ್ನ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ, ಏನೋ ದೇವಸೇನಾ ಥರ ಕಾಣಿಸೋದಕ್ಕೆ ಅಥವಾ ಬೇರೆ ಹೀರೋಯಿನ್ಸ್ ಥರ ಹೋಲಿಕೆ ಆಗೋ ಥರ ನಿಮ್ಮನ್ನು ಕನ್ವರ್ಟ್ ಮಾಡಿ ತೋರಿಸೋದಕ್ಕೆಲ್ಲ ಆ್ಯಪ್ ಇರುತ್ತಲ್ಲ, ಅದರಲ್ಲಿ ಒಂದು ಪಿಕ್ಚರ್ ಅಪ್ಲೋಡ್ ಮಾಡಿದಾಗ ನಿಮ್ಮ ಪಿಕ್ಚರ್ ಎಲ್ಲ ಆಕ್ಸೆಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಮಕ್ಕಳ. ಸೊ ತುಂಬ ಕೇರ್ಫುಲ್. ನೀವು ಹಾಗೆ ತುಂಬ ಮುದ್ದಾಗಿ ಚೆನ್ನಾಗಿದ್ದೀರಾ. ನಿಮ್ಮನ್ನು ನೀವು ಆಲ್ರೆಡಿ ಮೇಕಪ್ ಮಾಡ್ಕೊಂಡ್ರೆ ಸಾಕು, ಇನ್ನೂ ಮೇಕಪ್ ಬೇಕಾ? ಯು ಆಲ್ ಆರ್ ಬ್ಯೂಟಿಫುಲ್ ಅಲ್ಲ, ಹ್ಯಾಂಡ್ಸಮ್ ಅಂಡ್ ಬ್ಯೂಟಿಫುಲ್. ಸೊ ಆದಷ್ಟು ಇಂಟರ್ನೆಟ್ನ ಇತಿಮಿತಿಗಳನ್ನು ಅರಿತು ಉಪಯೋಗಿಸ್ಕೊಳ್ಳಿ, ಆಯ್ತಾ? ಏನೋ ಒಂದು ಚಂದದ ಗೇಮ್ ಇರುತ್ತೆ, ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡ್ತೀರಾ, ನಿಮ್ಮ ಫೋನ್ ನಂಬರ್ ಹೇಳುತ್ತೆ ಗೂಗಲ್ ಆ್ಯಪಲ್ಲಿ. ಅವರಾಗೆ ನೀವು ಆಗ್ಬೇಕನ್ನೋ ಒಂದು ಆಸೆ. ಏಕೆಂದರೆ ಸಾರ್ಗೆ ನಾನು ಒಂದು ಸ್ಕೂಲಿಗೆ ಕರೆಸಿದ್ದೆ, ತುಂಬ ಅದ್ಭುತವಾಗಿ ಅವರು ಮಾತಾಡಿದರು. ಏಕೆಂದರೆ ಕಾನೂನಿನ ಮಕ್ಕಳು ನೀವು ಯಾವ ಥರ ನಡ್ಕೊಳ್ತಾ ಇದ್ದಾರೆ, ಇವತ್ತು ಏನಾಗ್ತಿದೆ, ಯಾವ ರೀತಿ ಪೇರೆಂಟ್ಸ್ ಯಾವ ಥರ ಏನು ಮಾಡ್ತಾ ಇದ್ದಾರೆ, ಗಾಡಿಗಳು ಕೊಟ್ಟು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ದಯಮಾಡಿ ಸಾರು ಕೂಡ ತಿಳಿಸ್ಕೊಡ್ತಾರೆ. ಅವರು ಆ ಉದ್ದೇಶಕ್ಕೋಸ್ಕರನೇ ನಾನು ಅವ್ರನ್ನ ಈ ಚೀಫ್ ಗೆಸ್ಟ್ ಆಗಿ ಸರ್ ಬನ್ನಿ, ಯಾಕೆಂದರೆ ಈ ಶಾಲೆಗಳಿಗೆ ಬಂದಾಗ ನಿಮ್ಮನ್ನು ನೋಡಾದರೂ ಕೂಡ ಎಷ್ಟೋ ಮಕ್ಕಳು ಎಸ್ಪೈರ್ ಅಂದರೆ ನಿಮ್ಮ ಥರ ಆಗಬೇಕು ಅಂತ ಇಷ್ಟಪಡ್ತಾರೆ ಸರ್ ಅಂತ ಹೇಳಿದ್ರಿ. ಹೇಳಲಿಕ್ಕೆ ನಾವು ಕರೆಸಿದ್ದೀನಿ. ನೀವು ಈ ಶಾಲೆ ದತ್ತು ತೊಗೊಳಕ್ಕೆ ಅಂತ ಹೇಳಿದರೆ ನಾವು ಒಂದೊಂದು ಶಾಲೆ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ತೊಗೊಳ್ಳೋ ಸುಲಭ, ತೊಗೊಂಡಾದ್ಮೇಲೆ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಕೂತಿರ್ತಕ್ಕಂಥ ಸಹಕಾರವನ್ನು ತಗೊಂಡು ಖಂಡಿತ ಅದನ್ನು ನೆರವೇರಿಸ್ತೀವಿ ಸರ್. ಇನ್ನೂ ಸಹ ಅದೇನು ಸ್ಟೇಟಸ್ನ ನೋಡಿಲ್ಲ, ಹಾಕುವಿಲ್ಲ. ಅದ ಇನ್ಸ್ಟಾಗ್ರಾಮ್ನ ಅದೇನು ಬರುತ್ತೆ ಗೊತ್ತಿಲ್ಲ. ಒಂದೇ ಒಂದು ಇದು ಮಾಡ್ಕೊಂಡಿದ್ದೀನಿ, ಏನೋ ಫೇಸ್ಬುಕ್ಕಲ್ಲಿ ನಾನು ಯಾವನ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ
ಏನು ಈ ಕಾನೂನು ಏನು ಬರ್ತಾವೋ ವಿಚಾರಗಳು ಸುಪ್ರೀಂ ಕೋರ್ಟಿಂದ ಏನು ಬರ್ತವೆ ಅಂದರೆ ರೈತರಿಗೆ ಅನುಕೂಲ ಆಗುವಂಥವು ಏನು RTC ಬಗ್ಗೆ ಮತ್ತೆ ಬರ್ತಾವ ನಿಮ್ಮ ಶಾಲೆ ಬಗ್ಗೆ ಏನಾದ್ರು ಬರ್ತಾ ಇರ್ತವೆ ಕಾನೂನುಗಳು, ಅದನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋದು ಅದರಲ್ಲಿ. ಆಮೇಲೆ ನಮ್ಮ ತಂಗಿ ಮಗಳು ಒಬ್ಬಳು ಇದ್ದಾಳೆ ಬೆಂಗಳೂರಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶನೇಶ್ವರ ಶಾಂತಿ ಹೋಮ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ತಾಲೂಕಿನ ಮುಟ್ಲು ಗ್ರಾಮಕ್ಕೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ಕೆಆರ್ಪೇಟೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಯೋಜಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.